ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಆರಾಮವಾಗಿ ನೀರು ಕುಡಿದು ರಿಲ್ಯಾಕ್ಸ್ ಆಗಿ ಲೈಟನ್ನು ಆಫ್ ಮಾಡ್ಕೊಳ್ಳಿ. ಕಾಮಾಗಿರೋ ಥರ ಕೂತ್ಕೊಳ್ಳಿ. ಯಾವುದೇ ಥರದ ಸ್ಟ್ರೆಸ್ ಇಲ್ಲದೆ ಕಂಪ್ಲೀಟ್ ನಿಮಗೋಸ್ಕರ ನೀವು ಮಾಡ್ತಾ ಇದರ ಧ್ಯಾನ ಅಂತ ಅಂದ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ಆಗಿ ಹಿಂದೆ ಕಾಣ್ಕೊಂಡು ಆರಾಮ್ಸೆ ಕೂತ್ಕೊಳ್ಳಿ. ಸುಖಸ್ಥಿರ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆನ್ನನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿಯನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ. ಯಾವುದೇ ಭಾಗದಲ್ಲಿ ಸ್ಟಿಫ್ನೆಸ್ ಇದ್ದರೂ ತೊಂದರೆ ಇದ್ದರೂ ಅದೇ ಭಾಗವನ್ನು ಗಮನಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ. ಒಂದು ವೈಟ್ ಲೈಟ್ ಅಲ್ಲಿ ಪ್ರವೇಶಿಸ್ತಾ ಎಲ್ಲವನ್ನ ಹೀಲ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಈ ಅದ್ಭುತವಾದ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ನಾವು ಇನ್ವೈಟ್ ಮಾಡೋಣ. ಹನುಮಾನನ್ನು ನಾವು ಇನ್ವೈಟ್ ಮಾಡೋಣ. ಹನುಮಾನ್ ಸೃಷ್ಟಿಸಿದ ಆಸ್ಟ್ರಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ನಮ್ಮ ಮೇಲೆ ಸ್ಥಾಪಿತವಾಗಲಿ ಅಂದ್ಕೊಳ್ಳಿ. ಮಹಾವತಾರ ಬಾಬಾಜಿಯನ್ನು ಇನ್ವೈಟ್ ಮಾಡೋಣ. ಲೋಬ್ಸಂಗ್ ರಾಂಪಾ ಮಾಸ್ಟರ್ ಅವರನ್ನು, ಹಿಮಾಲಯದ ಯೋಗಿಗಳನ್ನು, ಯುಕ್ತೇಶ್ವರ್ ಗಿರಿಯವರನ್ನು, ಲಾಹಿರಿ ಮಹಾಶಯ ಅವರನ್ನು, ಪರಮಹಂಸ ಯೋಗಾನಂದ ಅವರನ್ನು ಕೂಡ ಇವತ್ತಿನ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡೋಣ. ನಮ್ಮ ಪರಮಗುರು ಸದಾನಂದ ಯೋಗಿಯವರನ್ನು, ಹಾಗೆ ಪರಮಶಿವನ ಚೈತನ್ಯವನ್ನು ಕೂಡ ನಾವು ಇನ್ವೈಟ್ ಮಾಡೋಣ. ಸಪ್ತ ಋಷಿಗಳನ್ನು, ಜೀಸಸನ್ನು, ಥಿಯೋಸಾಫಿಕಲ್ ಸೊಸೈಟಿಲೋ ಮಾಸ್ಟರ್ಸನ್ನು ಕೂಡ ನಾವು ಇನ್ವೈಟ್ ಮಾಡೋಣ. ಆರ್ಕುಟೋರಿಯನ್ಸ್ನ ಇವತ್ತಿನ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡೋಣ ಸ್ನೇಹಿತರೆ. ಸೊ ನಮ್ಮ ಈ ಎಮೋಷ್ನಲ್ ಬಾಡಿಯನ್ನು, ನಮ್ಮ ಈ ಎಮೋಷನನ್ನು ಹೀಲ್ ಮಾಡೋಕ್ಕೆ ಈ ಆರ್ಕುಟೋರಿಯನ್ಸ್ ತುಂಬ ಸಹಾಯ ಮಾಡ್ತಾರೆ. ಆಸ್ಟ್ರಲ್ ಪಿರಮಿಡ್ಸನ್ನು ನಾವು ಇನ್ವೈಟ್ ಮಾಡೋಣ. ಉನ್ನತ ಲೋಕದ ಆಸ್ಟ್ರಲ್ ಪಿರಮಿಡ್ಸನ್ನು, ಗೋಲ್ಡನ್ ಪಿರಮಿಡ್, ಸಾಲ್ಟ್ ಪಿರಮಿಡ್, ಡೈಮಂಡ್ ಪಿರಮಿಡ್, ಸತ್ಯಲೋಕದ ಪಿರಮಿಡ್, ಹೀಗೆ ಉನ್ನತ ಲೋಕದ ಎಲ್ಲ ಆಸ್ಟ್ರಲ್ ಪಿರಮಿಡ್ಸನ್ನು ಇವತ್ತಿನ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡೋಣ. ಹಾಗೆ ಆ ಉನ್ನತ ಲೋಕದ ಶಕ್ತಿಗಳನ್ನು ಕೂಡ ನಾವು ಇನ್ವೈಟ್ ಮಾಡೋಣ. ಏಂಜಲ್ಸನ್ನು, ಆರ್ಕ್ ಏಂಜಲ್ಸನ್ನು, 12 ರೇಸ್ ಮಾಸ್ಟರ್ಸನ್ನು ಇನ್ವೈಟ್ ಮಾಡೋಣ. ಇವತ್ತಿನ ಈ ಧ್ಯಾನದಲ್ಲಿ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್ ನಮ್ಮ ಜೊತೆ ಒಂದಾಗಿದ್ದಾರೆ. ಅವರೆಲ್ಲರ ಚೈತನ್ಯ ನಮ್ಮ ಚೈತನ್ಯ ಒಂದಾಗಲಿ ಅಂತ ಅಂದ್ಕೊಳ್ಳೋಣ. ಸೊ ಈ ಮಾಸ್ಟರ್ಸ್ನೆಲ್ಲ ಯಾಕೆ ಇನ್ವೈಟ್ ಮಾಡಬೇಕು, ಇನ್ವೈಟ್ ಮಾಡೋ ಅವಶ್ಯಕತೆ ಇದೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಉದಾಹರಣೆಗೆ ನಮಗೇನೋ ಒಂದು ಸಿವಿಯರ್ ಹೆಲ್ತ್ ಇಶ್ಯೂ ಆಗುತ್ತೆ. ನಾವೆಲ್ಲಿ ಹೋಗ್ತೀವಿ? ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆಪ್ರೇಷನ್ ಥಿಯೇಟರ್ಸಲ್ಲೂ ಕೂಡ ಒಂದು 10 ಜನ ಇರ್ತಾರೆ. ಯಾಕೆ ಅಂದರೆ ಅವರಿಗೆ ಗೊತ್ತಿರೋ ಜ್ಞಾನದಿಂದ ನಮಗೆ ಹೀಲ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಅದೇ ರೀತಿಯಾಗಿ ಈ ಉನ್ನತ ಲೋಕದ ಹೈಯರ್ ಮಾಸ್ಟರ್ಸು, ದೇವತೆಗಳೆಲ್ಲ ಹೈಯೆಸ್ಟ್ ಎನರ್ಜಿಸಿಂದ ಇರ್ತಾರೆ. ಯಾವಾಗ ನಮಗೆ ಬೇಕಾದ ಹೀಲಿಂಗ್
ಅವರ ಮುಖಾಂತರ ನಾವು ಪಡೆದು ನಮ್ಮನ್ನು ನಾವು ಸಂಪೂರ್ಣವಾಗಿ ಹೀಲ್ ಮಾಡ್ಕೋಬೋದು. ಸೊ ಆ ಹೀಲಿಂಗ್ ಮಾಡ್ಕೊಳ್ತಾ ಎನರ್ಜಿಯನ್ನು ಕಲಿತಾ ನಿಧಾನವಾಗಿ ನಮ್ಮ ಎನರ್ಜೀಸನ್ನು ಕೂಡ, ಆ ಫ್ರೀಕ್ವೆನ್ಸಿಯನ್ನು ಕೂಡ ನಾವು ರೇಸ್ ಮಾಡ್ತಾ ಹೋಗ್ತೀವಿ. ಓಕೆ, ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ, ನಾನು ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಸ್ಥಿತಿಗೆ ಸೇರಬೇಕು, ನನ್ನ ಮುಖಾಂತರ ಈ ಪ್ರಪಂಚಕ್ಕೆಲ್ಲ ಆತ್ಮಜ್ಞಾನ, ಧ್ಯಾನ ಎಲ್ಲ ಸ್ಪ್ರೆಡ್ ಆಗಬೇಕು ಅಂದ್ಕೊಳ್ಳಿ. ನನ್ನ ಜೀವನ ಪ್ರಶಾಂತಮಯವಾಗಿ, ಆನಂದಮಯವಾಗಿ ಸಾಗಬೇಕು. ಈ ಸಂಕಲ್ಪವನ್ನು ನೀವು ಯಾವಾಗಲೂ ನಿರಂತರವಾಗಿ ಅನ್ಕೊತಾ ಇರಬೇಕು. ಕೆಲಸ ಮಾಡ್ತಿರ್ಬೇಕಾದ್ರೆ, ವರ್ಕ್ ಮಾಡ್ತಿರ್ಬೇಕಾದ್ರೆ, ಎಲ್ಲಾದರೂ ಹೋಗ್ಬೇಕಾದ್ರೆ, ಖಾಲಿ ಇದ್ದಾಗ ಸರಿಯಲ್ಲದ ಆಲೋಚನೆ ಮಾಡೋದಕ್ಕಿಂತ ಈ ಅದ್ಭುತವಾದ ಸಂಕಲ್ಪಗಳನ್ನು ಪದೇ ಪದೇ ಅನ್ಕೊತಾ ಇದ್ದರೆ ನಮ್ಮ ಜೀವನನೂ ಕೂಡ ಅದೇ ದಿಕ್ಕಲ್ಲಿ ಪರಿಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ನೀವು ನಿಮ್ಮ ಮನೋಮಯ ಶರೀರದಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆ ಅನುಭೂತಿ ಹೊಂದ್ರಿ, ಅದರೊಳಗೆ ಇದ್ದೀರಾ ನೀವು. ನಿಮ್ಮ ಮನೋಮಯ ಶರೀರವನ್ನು ಸಂಪೂರ್ಣವಾಗಿ ಶುಭ್ರ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಪೂರ್ಣಾತ್ಮವನ್ನು ಇನ್ವೈಟ್ ಮಾಡಿ, ನಿಮ್ಮ ಪೂರ್ಣಾತ್ಮದ ಜೊತೆ ಅನುಸಂಧಾನವಾಗಬೇಕು ಅಂದ್ಕೊಳ್ಳಿ. ನಿಮ್ಮ ಅಂತರಾತ್ಮದ ಜೊತೆ ಕೂಡ ಸಂಪೂರ್ಣವಾಗಿ ಒಂದಾಗಬೇಕು ಅಂದ್ಕೊಳ್ಳಿ. ಹಾಗೆ ಇನ್ನೊಂದು ಸಂಕಲ್ಪವನ್ನು ಮಾಡೋಣ. ನಾನು ತಿಳಿದೋ ಬೇರೆಯವರ ಸರಿಯಲ್ಲದ ಆಲೋಚನೆಗಳನ್ನು ಅವರಿಂದ ನಾನು ಸ್ವೀಕಾರ ಮಾಡಿದರೆ, ಅಟ್ರ್ಯಾಕ್ಟ್ ಮಾಡಿದರೆ, ಅವೆಲ್ಲವೂ ಕೂಡ ನನ್ನ ಮನೋಮಯ ಶರೀರದಿಂದ ಪೂರ್ತಿಯಾಗಿ ಈ ಕ್ಷಣವೇ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಎಷ್ಟೋ ಸರಿ ತಿಳಿದೆ ಬೇರೆಯವ್ರ ಜೊತೆ ಮಾತಾಡ್ತಾ ಅವರ ಎಮೋಷನ್ಸನ್ನು, ಅಭಿಪ್ರಾಯಗಳನ್ನು, ಒಪಿನಿಯನ್ಸನ್ನು ಎಲ್ಲ ನಾವು ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವೇ ನಮ್ಮ ಎಮೋಷ್ನಲ್ ಬಾಡಿಗೆ ಮುಳ್ಳಾಗಿ ನಮಗೆ ಕಾಡ್ತಾ ಇರುತ್ತೆ. ಅದೇ ರೀತಿಯಾದ ವ್ಯಕ್ತಿಗಳನ್ನು ಮತ್ತೆ ಮತ್ತೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಆ ಥರದ್ದೇನಾದರೂ ಇದ್ದರೆ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಅಂತ ಅಂದ್ಕೊಳ್ಳಿ. ಕರ್ಮ ದೇವತೆಗಳನ್ನು ನಾವು ಇನ್ವೈಟ್ ಮಾಡೋಣ. ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲಿ ಅಂದ್ಕೊಳ್ಳಿ ಮನಸ್ಸಲ್ಲಿ, ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ತಿಳಿದೋ ತಿಳಿಯದೇನೆ ಯಾವುದಾದರೂ ಪ್ರಾಣಿ, ಪಕ್ಷಿ, ಜೀವಿ, ಹೀಗೆ ಯಾವುದೇ ಆತ್ಮ ಸ್ವರೂಪರಿಗೆ ಮಾನಸಿಕವಾಗಿ ಹಿಂಸೆ ಮಾಡಿದರೆ, ಅವರಿಗೆ ತೊಂದರೆ ಮಾಡಿದರೆ, ಅವರನ್ನು ಹಿಂಸಿಸಿ ಪೀಡಿಸಿದರೆ, ಅವರೆಲ್ಲರಲ್ಲಿ ನಾನು ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ಕೊಳ್ಳಿ. ಅವರಿಂದಾಗಿ ನಿಮ್ಮ ಶರೀರದಲ್ಲಿ ಸೃಷ್ಟಿಯಾದ ಬ್ಲಾಕ್ಸ್, ಅದಕ್ಕೆ ಸಂಬಂಧಿಸಿದ ಸರಿಯಲ್ಲದ ಶಕ್ತಿಗಳು, ಸರಿಯಲ್ಲದ ಕರ್ಮಗಳು ಎಲ್ಲವೂ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಹಾಗೆ ಪದೇ ಪದೇ ಅದೇ ರೀತಿಯಾದ ಕರ್ಮಗಳನ್ನು ಆಕರ್ಷಣೆ ಮಾಡೋ ಆ ಪ್ಯಾಟ್ರನ್ಸ್ ಅವೆಲ್ಲವೂ ಕೂಡ ನಿಮ್ಮ ಮನೋಮಯ ಶರೀರದಿಂದ ಸಂಪೂರ್ಣವಾಗಿ ತೊಲಗಿ ಹೋಗಲಿ ಅಂದ್ಕೊಳ್ಳಿ. ಹಾಗೆ ಈ ಜನ್ಮದಲ್ಲೇ ನೀವು ಗೊತ್ತಿಲ್ಲಾರದೆ ಮಾಂಸಾಹಾರವನ್ನು ಸ್ವೀಕರಿಸಿರ್ತೀರ. ಆ ಥರ
ಪ್ರಾಣಿಯನ್ನು ತಿನ್ನೋದ್ರಿಂದ ಆ ಜಂತುವಲ್ಲಿರೋ ಆ ಮರಣ ಭಯ ಏನಿದೆ ಅಲ್ವಾ, ಅದೆಲ್ಲ ಶಕ್ತಿಗಳು ನಿಮ್ಮ ಬಾಡಿಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ, ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಎಷ್ಟೋ ಸಾರಿ ನಿಮಗೆ ಬರೀ ಮರಣ ಭಯ ಆಗ್ತಾ ಇರುತ್ತೆ. ಇದಕ್ಕೂ ಕಾರಣ ನೀವು ಕೊಟ್ಟಿರೋ ಆ ಪ್ರಾಣಿ ಹಿಂಸೆ. ಅವರೆಲ್ಲರನ್ನ ಕರೆದು ನೀವು ಯಾರ್ಯಾವುದು ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲೂ ಅನ್ಕೊಬೋದು, ಈ ಜನ್ಮದಲ್ಲಿ ನಾನು ವೆಜಿಟೇರಿಯನ್ ಆಗಿದ್ದೀನಿ, ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲಲ್ಲ ಅನ್ಕೋಬೋದು. ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮದಲ್ಲಾಗಲಿ ಯಾವುದೇ ಪ್ರಾಣಿಯನ್ನು ನಾನು ಕೊಂದು ತಿಂದಿದ್ರೆ, ಆಹಾರದ ರೂಪದಲ್ಲಿ ಸೇವಿಸಿದರೆ ಅವರೆಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಇನ್ವೈಟ್ ಮಾಡಿ. ಬೇಕಾದ್ರೆ ಊಹೆ ಮಾಡ್ಕೋಬೋದು, ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ನಿಮ್ಮ ಮುಂದೆ ಬಂದು ನಿಂತಿದ್ದಾವೆ, ಅವುಗಳಿಗೆಲ್ಲ ಕಾಲಿಟ್ಕೊಂಡು ಕ್ಷಮೆ ಕೇಳಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ, ನನಗೆ ಗೊತ್ತಾಗಲಿಲ್ಲ, ಈಗ ನನಗೆ ಅನುಭವಕ್ಕೆ ಬರ್ತಾ ಇದೆ, ಆ ತೊಂದರೆನೋ ಆ ಪೇನಂತ ನನಗೆ ಗೊತ್ತಾಗ್ತಾ ಇದೆ, ಇನ್ಯಾವತ್ತೂ ನಾನು ಪ್ರಾಣಿ ಹತ್ಯೆ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಕ್ಷಮೆ ಕೇಳ್ಕೊಳ್ಳಿ, ಹೋಲ್ ಹಾರ್ಟೆಡ್ಲಿ ಕ್ಷಮೆ ಕೇಳ್ಕೊಳ್ಳಿ. ನೋಡಿ ಸ್ನೇಹಿತರೆ, ಯೂನಿವರ್ಸ್ ನಿಮಗೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟಿದೆ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಹೀಲ್ ಮಾಡ್ಕೊಳ್ಳೋಕ್ಕೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮನ್ನು ನೀವು ಹಿಂಸೆ ಮಾಡ್ಕೊಂಡಿರ್ತೀರ, ದ್ವೇಷಿಸಿರ್ತೀರ, ನೋವನ್ನು ಕೊಟ್ಕೊಂಡಿರ್ತೀರ ನಿಮ್ಗೆ ನೀವೇ. ಇದರಿಂದ ಕ್ರಿಯೇಟ್ ಆದ ಸರಿಯಲ್ಲ ಎನರ್ಜೀಸ್ ಎಲ್ಲವೂ ಕೂಡ ನಿಮ್ಮಿಂದ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಇವೇ ನಮ್ಮಲ್ಲಿ ಬ್ಲಾಕ್ಸ್ ಆಗಿ ಉಳ್ಕೊಂಬಿಟ್ಟಿರುತ್ತೆ. ಅಂದ್ಕೊಳ್ಳಿ, ನಾನು ಈ ಕ್ಷಣದಿಂದ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸ್ತೀನಿ ಅಂತ ಅಂದ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂದರೆ ನೀವು ಯಾರನ್ನೂ ಪ್ರೀತಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಯಾರೂ ಕೂಡ ನಿಮ್ಮನ್ನು ಪ್ರೀತಿ ವಾಪಸ್ ಕೊಡೋದೇ ಇಲ್ಲ. ಅವ್ರು ಕೊಟ್ಟರು ನಿಮಗೆ ಸಾಕು ಅಂತ ಅನಿಸಲ್ಲ. ನಿಮ್ಮನ್ನು, ನಿಮ್ಮ ಜೀವನವನ್ನು ನೀವು ಪೂರ್ತಿಯಾಗಿ ಒಂದು ಅವೇರ್ನೆಸ್ಸಿಂದ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಹೇಳಿ, ಯೂನಿವರ್ಸ್, ನನ್ನ ಈ ಲೈಫನ್ನು ನಾನು ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನಾನು ಚೇಂಜ್ ಆಗೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿ. ನನಗೆ ಅವಕಾಶ ಕೊಡು, ಜ್ಞಾನ ಕೊಡು, ಶಕ್ತಿ ಸ್ಥಿತಿ ಕೊಡು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಕೆಲವೊಂದು ಸರಿ ಏನಾಗುತ್ತೆ, ನಮ್ಮಲ್ಲಿರೋ ಆ ಮೂಢನಂಬಿಕೆಗಳಿಂದ, ಮತ ಮೌಢ್ಯತೆಯಿಂದ ಬೇರೆಯವ್ರನ್ನ ದಾರಿ ತಪ್ಪಿಸಿರ್ತೀವಿ, ಬೇರೆಯವ್ರ ಮೇಲೆ ಡಾಮಿನೇಟ್ ಮಾಡಿರ್ತೀವಿ, ಪ್ರೆಷರ್ ಹಾಕಿರ್ತೀವಿ. ಇದರಿಂದ ಕ್ರಿಯೇಟ್ ಆದ ಬ್ಲಾಕ್ಸ್, ಪ್ರತಿಬಂಧಕಗಳು ಏನಿದ್ರು ಅವೆಲ್ಲವೂ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಅವರ ಆತ್ಮ ಉದ್ಧಾರಕ್ಕೆ ನೀವು ಅಡ್ಡ ಆಗಿರ್ತೀರ, ಅವರಿಗೆ ಕ್ಷಮೆ ಕೇಳ್ಕೊಳ್ಳಿ. ದಯಮಾಡಿ ನನ್ನ ಕ್ಷಮಿಸಿ, ನನಗೆ ಗೊತ್ತಾಗಲಿಲ್ಲ ನಿಮ್ಮ ಉನ್ನತಿಗೆ ನಾನು ಅಡ್ಡ ಆಗ್ತಿದ್ದೀನಂತ ನೀವೆಲ್ಲ ಧ್ಯಾನ ಮಾಡಿ ಆತ್ಮಜ್ಞಾನ ಹೊಂದಿ ಉನ್ನತವಾಗಿರಬೇಕು ಅಂತ ಕೇಳ್ಕೊಳ್ಳಿ. ಹಾಗೆ ಇನ್ನೊಂದು ನಾವು ಸಂಕಲ್ಪ ಮಾಡ್ಕೊಳ್ಳೋಣ. ಹಿಂದಿನ ಕಾಲದ ಭಾವನೆಗಳು, ಸರಿಯಲ್ಲದ ನಂಬಿಕೆಗಳು, ಇವೆಲ್ಲವೂ ಕೂಡ ಥರ್ಡ್ ಡೈಮೆನ್ಷನ್ ಭೂಮಿಯಲ್ಲಿ
ಇರೋ ಆ ಕ್ವಾಲಿಟೀಸ್, ಈ ಅಜ್ಞಾನವೆಲ್ಲ ಬಿಡುಗಡೆಯಾಗಬೇಕು, ನನ್ನ ಮನೋಮಯ ಶರೀರ ನ್ಯೂ ಎನರ್ಜಿನ ತುಂಬ್ಕೋಬೇಕು ಅಂತ ಅಂದ್ಕೊಳ್ಳಿ. ಹಳೆಯ ಕಾಲದ ಥಾಟ್ ಪ್ಯಾಟ್ರನ್ಸ್ ಇರುತ್ತೆ, ಸರಿ ಎಲ್ಲದ ನಂಬಿಕೆಗಳಿರುತ್ತೆ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಯಾರೋ ಹೇಳಿದನ್ನು ಅದನ್ನೇ ನಂಬ್ಕೊಂಡಿರ್ತೀವಿ. ಇವೆಲ್ಲವೂ ಕೂಡ ಅಜ್ಞಾನ, ಥರ್ಡ್ ಡೈಮೆನ್ಷನ್ ಅರ್ಥಲ್ಲಿರೋ ಆ ಕ್ವಾಲಿಟೀಸ್, ಇದೆಲ್ಲ ಬಿಡುಗಡೆ ಆಗಬೇಕು ಅಂತ ಅಂದ್ಕೊಳ್ಳಿ. ನಿಮ್ಮ ಮನೋಮಯ ಶರೀರ ಒಂದು ನ್ಯೂ ಎನರ್ಜಿನ ತುಂಬ್ಕೋಬೇಕು ಅಂದ್ಕೊಳ್ಳಿ. ಹಾಗೆ ಇನ್ನೊಂದು ಇಂಟೆಂಟ್ ಇಟ್ಕೊಳ್ಳೋಣ. ಹಿಂದಿನ ಜನ್ಮಗಳಲ್ಲಿ ನಾವೇನು ಮಾಡಿರ್ತೀವಂದರೆ, ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ, ನಮ್ಮ ಸರಿಯಲ್ಲದ ಸಂಕಲ್ಪಗಳಿಂದ, ಆಲೋಚನೆಗಳಿಂದ, ಮಾತುಗಳಿಂದ ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟಿರ್ತೀವಿ. ಅವರ ಆತ್ಮವ ಉದ್ಧಾರಕ್ಕೆ ಅಡ್ಡು ಆಗಿರ್ತೀವಿ. ಈ ಥರ ನೀವು ಏನಾದರೂ ಮಾಡಿದರೆ, ಅಂದರೆ ನಮ್ಮ ಸ್ಪಿರಿಚುವಲ್ ಪವರ್ಸಿಂದ ಏನೋ ಮಿಸ್ಗೈಡ್ ಮಾಡಿರ್ತೀವಿ, ಏನೋ ಒಂದು ಬೇರೆದು ಹೇಳಿಬಿಟ್ಟಿರ್ತೀವಿ, ಇನ್ಫ್ಲುಯೆನ್ಸ್ ಮಾಡಿರ್ತೀವಿ ಸರಿಯಲ್ಲದು. ಅವರೆಲ್ಲರನ್ನ ಕ್ಷಮೆ ಕೇಳ್ಕೊಳ್ಳಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಂದ್ಕೊಳ್ಳಿ. ಹಾಗೆ ಅವರೆಲ್ಲರನ್ನ ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಎಲ್ಲ ಶರೀರಗಳಿಂದ, ನಿಮ್ಮ ಮನಸ್ಸಿನಲ್ಲಿರೋ ಎಲ್ಲ ಪರದೆಗಳಿಂದ ಅವರೆಲ್ಲರೂ ಈ ಕ್ಷಣನೇ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಅವರೆಲ್ಲರೂ ಆತ್ಮಜ್ಞಾನವನ್ನು ಹೊಂದಿ ಒಂದು ಕಾಂತಿಯಾಗಿ ಏರ್ಪಾಡಾಗಬೇಕು, ಉನ್ನತವಾದ ಧ್ಯಾನದ ಜನ್ಮವನ್ನು ತಗೋಬೇಕು ಅಂದ್ಕೊಳ್ಳಿ. ಆರ್ಕೇಂಜಲ್ ಮೆಟಟ್ರಾನನ್ನು ನಾವು ಇನ್ವೈಟ್ ಮಾಡೋಣ. ಈ ಆರ್ಕೇಂಜಲ್ ಮೆಟಟ್ರಾನ್ ನಮಗೆ ಎಷ್ಟೋ ಸರಿಯಲ್ಲದನ್ನು ಬಿಡುಗಡೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಸರಿ ನಮ್ಮಲ್ಲಿ ಕೆಲವೊಂದು ಭಯ ಇರುತ್ತಲ್ವ ಸ್ನೇಹಿತರೆ, ನಾವು ಬೇಡ್ಕೊಂಡಿರ್ತೀವಿ ದೇವರಿಗೆ, ನನಗೇನಾದರೂ ಈ ಕೆಲಸ ಆದರೆ ನಾನು ಇದನ್ನು ಮಾಡ್ತೀನಿ ಅಂತ. ಹರಕೆ ಹೊತ್ತಿರ್ತೀವಿ. ಹರಕೆ ತೀರಿಸದೇ ಇದ್ದಾಗ ಅದರ ಕುರಿತಾಗಿ ಭಯ, ಅಯ್ಯೋ ಅದನ್ನು ನಾನು ತೀರಿಸಿಲ್ಲ ಅಂದರೆ ನನ್ನ ಲೈಫಲ್ಲಿ ಕಷ್ಟಗಳು ಬರುತ್ತೇನೋ, ತೊಂದರೆಗಳು ಬರ್ತಾವೇನೋ, ಆ ಥರ ಭಯ ಎಲ್ಲವನ್ನು ಕೂಡ ನಿಮ್ಮ ಮನಸ್ಸಿನಿಂದ ಬಿಡುಗಡೆ ಆಗಬೇಕು ಅಂತ ಅಂದ್ಕೊಳ್ಳಿ. ನಾನು ನನ್ನ ಆತ್ಮಸ್ಥಿತಿಯಲ್ಲಿ, ದಿವ್ಯಾತ್ಮದ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆ ಥರ ಭಯಗಳೆಲ್ಲ ತೊಲಗಿ ಹೋಗಲಿ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಆತ್ಮದ ಜೊತೆ ಅನುಸಂಧಾನವಾಗೋಕ್ಕೆ ಅಡ್ಡಿ ಆಗ್ತಾ ಇರೋ ಮೂಢನಂಬಿಕೆಗಳು ಎಲ್ಲವೂ ಕೂಡ ಅವೆಲ್ಲ ಸರಿಯಲ್ಲದ ಶಕ್ತಿಗಳಾಗಿ ನಿಮಗೆ ಆ ಕನೆಕ್ಟಿವಿಟಿ, ಕೋರ್ ಕನೆಕ್ಟಿವಿಟಿಯನ್ನೇ ಮಿಸ್ ಮಾಡಿರ್ತಾರೆ. ನಿಮ್ಮನ್ನು ಒಂಟಿಯಾಗಿ ಅದಕ್ಕೆ ಅನಿಸ್ತಾ ಇರುತ್ತೆ ನೀವು ಒಂಟಿ ಅಂತ. ಯಾಕೆ ಅಂದರೆ ನಿಮ್ಮ ಇನ್ನರ್ ಜೊತೆ, ನಿಮ್ಮ ಟ್ರೂ ಸೆಲ್ಫ್ ಜೊತೆ ನೀವು ಕನೆಕ್ಟೆಡ್ ಇರೋದಿಲ್ಲ. ಆ ಥರ ಶಕ್ತಿಗಳೆಲ್ಲವೂ ಕೂಡ ಕರಗಿ ಹೋಗಬೇಕು ಅಂತ ಅಂದ್ಕೊಳ್ಳಿ. ನಿಮ್ಮಲ್ಲಿರೋ ಆ ಭಗವಂತನ ಜೊತೆ ಯಾವಾಗಲೂ ಅನುಸಂಧಾನವಾಗಿರಬೇಕು ಅಂತ ಅಂದ್ಕೊಳ್ಳಿ. ಒಂದು ಪೇಪರನ್ನು ನಾವು ಸುಟ್ಟರೆ ಹೇಗೆ ಆ ಪೇಪರ್ ಎಲ್ಲ ಸುಟ್ಟು ಬೂದಿಯಾಗಿ ಹೊಗೆ ಆಗೋಗುತ್ತೋ ಅದೇ ರೀತಿಯಾಗಿ ನಿಮ್ಮಲ್ಲಿರೋ ಎಲ್ಲವೂ ಕೂಡ ಬಿಡುಗಡೆಯಾಗಿ, ಅದೇ ರೀತಿಯಾಗಿ ಸರಿಯಲ್ಲದೆಲ್ಲ ಬಿಡುಗಡೆ ಆಗ್ತಾ ಇದ್ದಾವಲ್ವ, ಅವೆಲ್ಲವೂ ಕೂಡ ಹೀಗೆ ಸುಟ್ಟು ಹೋಗಿ
ಒಂದು ಕಾಂತಿಯಾಗಿ ಟರ್ನ್ ಆಗಿ ನೇಚರಲ್ಲಿ ಒಂದಾಗ್ತಾ ಇದೆ ಅಂದ್ಕೊಳ್ಳಿ. ಹಾಗೆ ಇನ್ನೊಂದು ಇಂಟೆಂಟ್ ಇಟ್ಕೊಳ್ಳೋಣ. ನನ್ನ ಕಣಗಳ ಸ್ಥಾಯಿಯಿಂದ, ನನ್ನ ಮೂಳೆಗಳಿಂದ, ಮೆದುಳಿನ ಕಣಗಳಿಂದ, ಹಾಗೆ ರಕ್ತನಾಳಗಳಿಂದ, ಕೂದಲುಗಳಿಂದ, ಉಗುರುಗಳಿಂದ, ಹೀಗೆ ಎಲ್ಲ ನನ್ನ ಬಾಡಿ ಪಾರ್ಟ್ಸಲ್ಲಿ ಹಿಂದೆ ಪಾಸ್ಟ್ಗೆ ಸಂಬಂಧಿಸಿದ ಜ್ಞಾಪಕಗಳು ಎಲ್ಲವೂ ಪೂರ್ತಿಯಾಗಿ ತೊಲಗಿ ಹೋಗಲಿ ಅಂತ ಅಂದ್ಕೊಳ್ಳಿ. ಎಷ್ಟೋ ಸಾರಿ ನಾವು ಮರೆತರೂ ಕೂಡ ಆ ಪೇನ್ಸು ಎಲ್ಲವೂ ಕೂಡ ಆ ಪ್ಯಾಟ್ರನ್ಸು ನಮ್ಮ ಈ ಬಾಡಿ ನೆನ್ಪಿಟ್ಕೊಂಡಿರುತ್ತೆ, ನಮ್ಮ ಈ ಕಣಗಳು ನೆನ್ಪಿಟ್ಕೊಂಡಿರುತ್ತೆ. ಅವೆಲ್ಲವೂ ತೊಲಗಿ ಹೋಗಲಿ ಅಂದ್ಕೊಳ್ಳಿ. ಹಾಗೆ ಎಷ್ಟೋ ಸಾರಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಕೆಲಸಗಳನ್ನು, ಎಲ್ಲರ ಕೆಲಸಗಳನ್ನು ಕೂಡ ನೀವೇ ಮಾಡ್ತಾ ಇರ್ತೀರ. ನಿಮ್ಮಲ್ಲಿರೋ ಆ ಒತ್ತಡಿಯನ್ನು, ಆ ಟಯರ್ಡ್ನೆಸ್ಸನ್ನು ಬೇರೆಯವ್ರಿಗೆ ಹೇಳೋಕ್ಕೆ ಆಗೋದಿಲ್ಲ. ನಿಮ್ಮ ಶರೀರಕ್ಕೆ, ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡದೆ ಒಂದು ಮಷಿನ್ ಥರ ಕೆಲಸ ಮಾಡ್ತಾನೆ ಇರ್ತೀರ. ಇದರಿಂದನೂ ಕೂಡ ನಿಮ್ಮ ಶರೀರ ಟಯರ್ಡ್ ಆಗಿರುತ್ತೆ. ಹೀಗೆ ಇದರ ರಿಲೇಟೆಡ್ ಏನಾದರೂ ನಿಮ್ಮ ಶರೀರದಲ್ಲಿ ಸರಿಯಲ್ಲದ ಎನರ್ಜೀಸು, ಪ್ಯಾಟ್ರನ್ಸು, ಬ್ಲಾಕ್ಸ್ ಇದ್ದರೆ ಅವೆಲ್ಲವೂ ಕೂಡ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ನಿಮ್ಮನ್ನು, ನಿಮ್ಮ ಶರೀರವನ್ನು ಪ್ರೀತಿ ಮಾಡಿ ನಿಮಗೆ ನೀವು ವ್ಯಾಲ್ಯೂ ಮಾಡ್ಕೊಳ್ಳಿ. ನಾನು ದಿವ್ಯಾತ್ಮ ಸ್ವರೂಪನು ಅಂತ ಸ್ಪಷ್ಟವಾಗಿ ನಿಮಗೆ ನೀವು ಹೇಳ್ಕೊಳ್ಳಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ನಮ್ಮ ಆಸ್ಟ್ರಲ್ ಬಾಡೀಸಲ್ಲಿ ಕೂಡ ಸರಿಯಲ್ಲದ ಶಕ್ತಿ ಏನಾದರೂ ದಾಳಿ ಮಾಡಿದರೆ, ಎಫೆಕ್ಟ್ ಮಾಡಿದರೆ, ಅದರಿಂದ ಕ್ರಿಯೇಟ್ ಆದ ಸರಿಯಲ್ಲದ ಶಕ್ತಿಗಳು ಕೂಡ ಪೂರ್ತಿಯಾಗಿ ನನ್ನಿಂದ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಸೊ ಕೆಳಗಿನ ಲೋಕದಲ್ಲಿರೋ ಎಲ್ಲ ಸಂಬಂಧಗಳು, ಕಾಂಟ್ರಾಕ್ಟ್ಸ್ ಅವೆಲ್ಲವೂ ಕೂಡ ಡಿಲೀಟ್ ಆಗಿಬಿಡಬೇಕು ಅಂತ ಅಂದ್ಕೊಳ್ಳಿ. ಅವೆಲ್ಲ ತೊಲಗಿ ಹೋಗಬೇಕು ಅಂದ್ಕೊಳ್ಳಿ. ಎಷ್ಟೋ ಸಾರಿ ನಾವು ಗೊತ್ತಿಲ್ಲಾರ್ದೆ ಆ ಇಂಟೆಂಟ್ ಇಟ್ಕೊಂಬಂದಿರ್ತೀವಿ. ಸಮುದ್ರ ಭಗವಾನನ ನಾವು ಇನ್ವೈಟ್ ಮಾಡೋಣ. ಸಮುದ್ರದಲ್ಲಿರೋ ಆ ಶಕ್ತಿ, ಸ್ಥಿತಿ, ಜ್ಞಾನದಿಂದ ನಿಮ್ಮ ಮನೋಮಯ ಶರೀರ ಪೂರ್ತಿಯಾಗಿ ಶುದ್ಧ ಆಗಬೇಕು ಅಂದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕೆಲವೊಂದು ನಂಬಿಕೆಗಳಿರುತ್ತೆ, ಕರ್ಮವನ್ನು ಅನುಭವಿಸಿದ್ರೇ ಅದನ್ನು ಕಳ್ಕೊತೀವಿ ಅಂತ. ಇದರಿಂದ ಈ ಥರ ಪದೇ ಪದೇ ಅನ್ಕೊತಾ ಇದ್ರೆ ನಿಮಗೆ ನೀವೇ ಆದೇಶ ಕೊಟ್ಕೊಂಡಂಗೆ. ಈ ಥರ ಆದೇಶಗಳೆಲ್ಲವೂ ಕೂಡ ನಿಮ್ಮಿಂದ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಕರ್ಮ ಅಂದರೆ ಅಜ್ಞಾನ. ಆ ಸ್ಥಾನದಲ್ಲಿ ಜ್ಞಾನ ಬರಬೇಕು ಅಂತ ಅಂದ್ಕೊಳ್ಳಿ. ನನಗೆಲ್ಲೆಲ್ಲಿ ಆ ಜ್ಞಾನ ಇದೆನೋ ಅಲ್ಲಿ ನನಗೆ ಜ್ಞಾನ ಬರಬೇಕು ಅಂತ ಅಂದ್ಕೊಳ್ಳಿ. ಹೊರತಾಗಿ ಕರ್ಮವನ್ನು ಅನುಭವಿಸಿದ್ರೇ ಕ್ಲಿಯರ್ ಆಗುತ್ತೆ ಅನ್ನೋ ಆ ಥಾಟನ್ನು ಬಿಟ್ಬಿಡಿ, ರಿಲೀಸ್ ಮಾಡಿಬಿಡಿ. ಮನಸ್ಸಿನಲ್ಲೇ ಈ ಥರ ಅಂದ್ಕೊಳ್ಳಿ, ನನ್ನಲ್ಲಿರೋ
ಹೈ ಎಂಡ್ ಎನರ್ಜಿ ಅಂದರೆ ಅತ್ಯುನ್ನತವಾದ ಆ ಮೂಲ ಚೈತನ್ಯ ಶಕ್ತಿ ಬಿಡುಗಡೆಯಾಗಿ ನಿಮ್ಮ ಮನೋಮಯ ಶರೀರದ ಕಣಗಳ ಸ್ಥಾಯಿಯಿಂದ ಶುದ್ಧ ಆಗಬೇಕು ಅಂದ್ಕೊಳ್ಳಿ. ರೂಟಿಂದ ಅವೆಲ್ಲವೂ ಕ್ಲೀನ್ ಆಗಬೇಕು ಅಂದ್ಕೊಳ್ಳಿ. ನಿಮ್ಮಲ್ಲಿ ಆ ಭಯಕ್ಕೆ ಸಂಬಂಧಿಸಿದ ಕೋಡ್ಸ್ ಎಲ್ಲವೂ ಕೂಡ ತೊಲಗಿ ಹೋಗಬೇಕು ಅಂದ್ಕೊಳ್ಳಿ. ಧೈರ್ಯ, ಸಹನೆ, ಪ್ರೀತಿ ನಿಮ್ಮಲ್ಲಿ ಪೂರ್ತಿಯಾಗಿ ಉತ್ತೇಜಿತವಾಗಬೇಕು ಅಂತ ನಿಮ್ಮ ಪೂರ್ಣಾತ್ಮವನ್ನು ಕೇಳ್ಕೊಳ್ಳಿ. ನನ್ನ ಸಂಪೂರ್ಣವಾದ ಆತ್ಮ ತತ್ವವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಹಾಗೆ ಇನ್ನೊಂದು ಇಂಟೆಂಟ್ ಇಟ್ಕೊಳ್ಳೋಣ. ಸತ್ಯವನ್ನು ನೋಡದೆ ಅಡ್ಡಿ ಆಗ್ತಾ ಇರೋ ಆ ಪರದೆಗಳೆಲ್ಲವೂ ಕೂಡ ಈ ನನ್ನ ಶರೀರದಿಂದ ಸಂಪೂರ್ಣವಾಗಿ ತೊಲಗಿ ಹೋಗಲಿ ಅಂದ್ಕೊಳ್ಳಿ. ವಾಸ್ತವವನ್ನು ಸತ್ಯವನ್ನು ನನ್ನ ಇವೇ ನನ್ನ ಜೀವನವನ್ನು ಮುಂದೆ ಸಾಗಿಸ್ಲಿ ಅಂದ್ಕೊಳ್ಳಿ. ಈ ಸತ್ಯವೇ ನನ್ನ ಜೀವನದ ಆದಿದೇವತೆ ಆಗಬೇಕು ಅಂದ್ಕೊಳ್ಳಿ. ಹಾಗೆ ನಿಮ್ಮ ಮನೋಮಯ ಶರೀರ ಅತ್ಯುನ್ನತವಾದ ಆ ದಿವ್ಯತ್ವದ ಕಾಂತಿಯಿಂದ ತುಂಬಿ ಹೋಗಿದೆ ಅಂದ್ಕೊಳ್ಳಿ. ಪ್ರತಿದಿನ ಕೂಡ ಧ್ಯಾನ ಮಾಡ್ತಿರ್ಬೇಕಾದ್ರೆ ನನ್ನ ಈ ಎಮೋಷ್ನಲ್ ಬಾಡಿ ಸಂಪೂರ್ಣವಾಗಿ ಶುದ್ಧಿ ಆಗ್ತಾ ಇರಬೇಕು ಅಂದ್ಕೊಳ್ಳಿ. ಹಾಗೆ ಸೇತ್ ಮಾಸ್ಟರನ್ನು ನಾವು ಇನ್ವೈಟ್ ಮಾಡೋಣ. ಹೈಯರ್ ಫ್ರೀಕ್ವೆನ್ಸಿಯನ್ನು ಇನ್ವೈಟ್ ಮಾಡೋಣ. ಹೈಯರ್ ಫ್ರೀಕ್ವೆನ್ಸಿ ಎನರ್ಜಿ ಆದ 1051 ಲಿಕ್ವಿಡ್ ಲೈಟ್ ಎನರ್ಜಿ ಟಬ್ಸನ್ನು ಕೂಡ ನಾವು ಇನ್ವೈಟ್ ಮಾಡೋಣ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಎಮೋಷ್ನಲ್ ಬಾಡಿ ಎಲ್ಲವೂ ಕೂಡ ಆ ಟಬ್ಬಲ್ಲಿ ಫುಲ್ಲು ನೆನೆ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ನೆನೆ ಹಾಕಿದಾಗ ಏನಾಗುತ್ತೆ, ಅದರಲ್ಲಿದ್ದ ಕೊಳೆಗಳು ಇನ್ನೂ ಗೊತ್ತಿಲ್ಲದ ಏನೇನಿದ್ರೂ ಕೂಡ ಎಲ್ಲ ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಆ ಪೊರೆಗಳೆಲ್ಲವೂ ಕೂಡ ಬಿಡುಗಡೆಯಾಗಬೇಕು. ಸರಿಯಲ್ಲದ ಶಕ್ತಿ ಅದರಲ್ಲಿ ಏನಾದರೂ ತಿರುಗ್ತಾ ಇದ್ದರೆ ಅದೆಲ್ಲ ಕರಗಿ ಒಂದು ಕಾಂತಿಯಾಗಿ ಮಾರ್ಪಾಡಾಗಬೇಕು ಅಂದ್ಕೊಳ್ಳಿ. ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋ ಭಯ, ಕೋಪ, ದ್ವೇಷ, ಅಸೂಯೆ, ಪ್ರತೀಕಾರ, ನಿಂದಿಸೋ ಗುಣ, ಮೋಸ, ವಂಚನೆ, ಅತಿಶಯವಾಗಿ ಆಡೋದು, ಹೀಗೆ ಸರಿಯಲ್ಲದ ಅಭ್ಯಾಸಗಳು, ಅತಿ ಆಸೆ, ಸ್ವೀಯ ಆಸಕ್ತಿಗಳು, ನಾನೊಂದು ದೊಡ್ಡ ವ್ಯಕ್ತಿ ಅನ್ನೋ ಭಾವನೆ, ಪ್ರತಿಕೂಲ ಚಿತ್ರಗಳು, ಮಿತಿಮೀರಿದ ಲೈಂಗಿಕ ಆಸೆಗಳು,
ಹೀಗೆ ಎಲ್ಲ ನಮನೆಗಳು, ಇದಕ್ಕೆ ಸಂಬಂಧಿಸಿದ ಶಕ್ತಿಗಳು, ಸರಿಯಲ್ಲದ ಶಕ್ತಿಗಳು ನನ್ನ ಚೈತನ್ಯದಿಂದ ಪೂರ್ತಿಯಾಗಿ ಬಿಡುಗಡೆಯಾಗಿ ಒಂದು ಕಾಂತಿಯಾಗಿ ಏರ್ಪಾಡಾಗಬೇಕು ಅಂದ್ಕೊಳ್ಳಿ. ಈ ನಾರ್ಮಲ್ ಮೆಡಿಟೇಷನಲ್ಲಿ, ರಿಲೀಸ್ ಮಾಡೋ ಮೆಡಿಟೇಷನಲ್ಲಿ, ಕ್ಲೆನ್ಸ್ ಮಾಡೋ ಮೆಡಿಟೇಷನಲ್ಲಿ ಕೆಲವರಿಗೆ ತುಂಬ ಬಾಡಿ ಪೇನ್ಸ್ ಬರ್ಬೋದು. ಆವಾಗ ನಿಮಗೆ ನೀವು ಅಂದ್ಕೊಳ್ಳಿ, ನಾನು ಬೆಳೆಯೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಳ್ಳಿ. ಇವೆಲ್ಲವೂ ಕೂಡ ಸರಿಯಲ್ಲ, ನನ್ನಲ್ಲಿ ಬಿಡುಗಡೆ ಆಗ್ತಾ ಇದೆ, ನನ್ನಲ್ಲಿ ಯಾವುದೇ ಥರದ ಘರ್ಷಣೆ ಇಲ್ಲ, ನನ್ನಿಂದ ಈ ನೋವುಗಳೆಲ್ಲ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ನನ್ನ ಆತ್ಮಶಕ್ತಿಯಿಂದ ಈ ನೋವುಗಳೆಲ್ಲ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡುಗಡೆ ಆಗಬೇಕು. ಹಾಗೆ ಬೇರೆಯವ್ರಿಗೆ ನಾವು ಹೆದರಿಸೋದ್ರಿಂದ, ಖುಷಿಯನ್ನು ಕೊಡದೇ ಇರೋ ಸಂಗತಿಗಳಿಂದ, ಹೀಗೆ ಬೇರೆಯವ್ರಿಗೆ ಯಾವುದೇ ಥರದ ನೀವು ಟಾರ್ಚರ್ ಮಾಡಿದರೆ, ಭಯ ಹೆದರಿಸಿದರೆ, ಆ ಥರದ್ದೆಲ್ಲ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಅವರನ್ನು ಕ್ಷಮೆ ಕೇಳ್ಕೊಳ್ಳಿ. ಐ ಆಮ್ ಸೋ ಸಾರಿ, ನಿಮಗೆ ನಾನು ತುಂಬ ಹೆದರಿಸ್ಬಿಟ್ಟಿದ್ದೀನಿ, ಭಯ ಕೊಟ್ಟಿದ್ದೀನಿ, ಅದಕ್ಕೆ ನಂಗೆ ಈ ಥರ ಆಗ್ತಾಯಿದೆ, ಐ ಆಮ್ ಸಾರಿ ಅಂದ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಯಾವಾಗಲಾದ್ರೂ ನಾವು ತಪ್ಪು ಮಾಡಿದಾಗ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋ ಭಾವನೆ ಇರುತ್ತಲ್ಲ, ಆ ರೀತಿಯಾದ ಏನಾದರೂ ಆ ರಿಗ್ರೆಟ್ ಇದ್ದರೆ ಆ ಶಕ್ತಿಯನ್ನು ನಿಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಹಿಂದೆ ನೀವು ತಿಳಿದೇ ಎಷ್ಟೋ ಏನೇ ತಪ್ಪು ಮಾಡಿದರೂ ನಿಮ್ಮ ಆ ಸ್ಥಿತಿಗೆ ನೀವು ಅದು ಕರೆಕ್ಟೇ ಮಾಡಿರ್ತೀರ. ಆವಾಗಿರೋ ಜ್ಞಾನಕ್ಕೆ ತಕ್ಕಂಗೆ ನೀವು ವರ್ತನೆ ಮಾಡಿರ್ತೀರ. ಇವಾಗ ಆ ತಪ್ಪು ಮಾಡೋದಿಲ್ಲ ಅಲ್ವಾ? ಅದೇ ರೀತಿಯಾಗಿ ಅಪರಾಧ ಭಾವನೆಯನ್ನು ಬಿಟ್ಬಿಡಿ. ಈ ಅಪರಾಧ ಭಾವನೆ ಇರುತ್ತಲ್ಲ, ನಮ್ಮ ಎನರ್ಜೀಸ್ನೆಲ್ಲ ಹೀರ್ಕೊಳ್ತಾ ಇರುತ್ತೆ. ನೀವು ಅಂದ್ಕೊಬೇಕು, ಏನಾದರೂ ತಪ್ಪು ಮಾಡಿ ನಿಮಗೆ ರಿಗ್ರೆಟ್ ಇದ್ದರೆ ಓಕೆ, ಇನ್ನೊಂದು ಸರಿ ನನಗೆ ಗೊತ್ತಾಗಿದೆ ಅಲ್ವಾ, ಈ ರೀತಿಯಾದ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಅಂದ್ಕೋಬೇಕು. ಹಾಗೆ ಇಷ್ಟ ಇರದೆ ಕೆಲವೊಂದೆಷ್ಟೋ ಕೆಲಸಗಳನ್ನು ಮಾಡಿರ್ತೀವಿ. ಅದರಿಂದನೂ ಕೂಡ ನಮ್ಮ ಶಕ್ತಿಯ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಬ್ಲಾಕ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆ ಥರದ್ದೆಲ್ಲ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಏನು ಮಾಡಿದ್ರೂ ಕೂಡ ಆ ಕೆಲಸವನ್ನು ನಾನು ಇಷ್ಟವಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನನ್ನ ಈ ಮನೋಮಯ ಶರೀರದಲ್ಲಿರೋ ಅಹಂಕಾರ, ಅಜ್ಞಾನ ಈ ಕ್ಷಣವೇ ಆತ್ಮ ಮೂಲೆಗಳಿಂದ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಹಾಗೆ ನಿಮ್ಮ ಮನೋಮಯ ಶರೀರದಲ್ಲಿ ಬೇರೆಯವರು ನಿಮ್ಮ ಮೇಲೆ ಹಾಕಿರೋ ಆಲೋಚನೆಗಳು, ಅದರ ಪ್ರಭಾವ, ಹಾಗೆ ಸರಿಯಲ್ಲದ ಆಲೋಚನೆ ಪ್ರಭಾವ ಇದ್ದರೆ ಅದೆಲ್ಲವೂ ಬಿಡುಗಡೆಯಾಗಿ ಆಲ್ಶಿಯನ್ ಅಗ್ನಿ ಒಳಗಡೆ ಹೋಗಿ ಒಂದು ಕಾಂತಿಯಾಗಿ ಮಾರ್ಪಾಡಾಗಬೇಕು ಅಂದ್ಕೊಳ್ಳಿ. ಅಂದರೆ ಎಷ್ಟೋ ಸಾರಿ ಬೇರೆಯವರ ಆಲೋಚನೆ ಕೂಡ ನಮ್ಮ ಮೇಲೆ ಸರಿಯಲ್ಲದ ಪ್ರಭಾವನ ಬೀರ್ತಾ ಇರುತ್ತೆ. ಅವರ ಅಭಿಪ್ರಾಯಗಳು, ಅವರ ನಂಬಿಕೆಗಳು, ಅವರ ಮಾತುಗಳು, ಹಾಗೆ ನೀವು ಪ್ರತಿಸ್ಪಂದಿಸಿದ ರೀತಿ, ಅವೆಲ್ಲವೂ ನಮ್ಮ ಈ ಮನೋಮಯ ಶರೀರದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ.
ಅದರಿಂದನೇ ನಮಗೆ ಪದೇ ಪದೇ ಆಲೋಚನೆ ಬರ್ತಾ ಇರುತ್ತೆ. ಅವೆಲ್ಲವೂ ರಿಲೀಸ್ ಆಗಲಿ ಅಂದ್ಕೊಳ್ಳಿ. ಆ್ಯಂಡ್ ಈ ಥರ ಮನಸ್ಸಲ್ಲಿ ಅಂದ್ಕೊಳ್ಳಿ, ನಾನು ಆಧ್ಯಾತ್ಮಿಕವಾಗಿ ಹಾಗೂ ಭೌತಿಕವಾಗಿ ಉನ್ನತವಾದ ಸ್ಥಿತಿಗೆ ಸೇರೋಕೆ ನನ್ನ ಸುತ್ತ ಇರೋ ಹೈಯರ್ ಡೈಮೆನ್ಷನ್ ಆಸ್ಟ್ರಲ್ ಮಾಸ್ಟರ್ಸ್ಗೆ ನಾನು ಸಂಪೂರ್ಣವಾಗಿ ಸರೆಂಡರ್ ಆಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನನ್ನ ಈ ದೇಹವನ್ನು, ನನ್ನ ಈ ದೇಹದಲ್ಲಿರೋ ಚಕ್ರಗಳನ್ನೆಲ್ಲನೂ ಕೂಡ ಆ ಉನ್ನತ ಮಾಸ್ಟರ್ಸ್ಗೆ ನಾನು ಸರೆಂಡರ್ ಮಾಡ್ತಾ ಇದ್ದೀನಿ. ಆ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಹೈಯರ್ ಮಾಸ್ಟರ್ಗೆ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಆ್ಯಂಡ್ ಹೀಗೆ ಅಂದ್ಕೊಳ್ಳಿ, ನನ್ನ ಪೂರ್ಣಾತ್ಮದಿಂದ ಸೃಷ್ಟಿಸಿದ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ನನ್ನ ಬ್ರಹ್ಮರಂಧ್ರದ ಮೇಲೆ ಸ್ಥಾಪಿತವಾಗಲಿ. ಅಲ್ಲಿ ಇರೋ ಬೇಡವಾದ ಅಂದರೆ ಅನುಕೂಲ ಆಗದೇ ಇರೋ ಎಲ್ಲವೂ ಕೂಡ ಬಿಡುಗಡೆಯಾಗಲಿ ಅಂದ್ಕೊಳ್ಳಿ. ಹಾಗೆ ನನ್ನ ಶರೀರದಲ್ಲಿರೋ ಅಣುಗಳು ಎಲ್ಲವೂ ಕೂಡ ನನ್ನ ಪೂರ್ಣಾತ್ಮನ ಶಕ್ತಿ, ಜ್ಞಾನ, ಸ್ಥಿತಿಯಿಂದ ಸಂಪೂರ್ಣವಾಗಿ ತುಂಬಿಕೊಳ್ಳಲಿ ಅಂತ ಅಂದ್ಕೊಳ್ಳಿ. ನೋಡ್ತಾ ಇದ್ದಂಗೆ ನಿಮ್ಮ ತಲೆಯ ಮೇಲೆ ನಿಮ್ಮ ಪೂರ್ಣಾತ್ಮ ಸೃಷ್ಟಿಸಿದ ಒಂದು ಆಸ್ಟ್ರಲ್ ಪಿರಮಿಡ್ ಬರ್ತಾ ಇದೆ. ಅಲ್ಲಿ ನಿಮಗೆ ಅನುಕೂಲವಾಗದೇ ಇರೋ ಎನರ್ಜಿನ ಬ್ಲಾಕ್ ಮಾಡ್ತಾ ಇರೋ ಎಲ್ಲವನ್ನ ರಿಲೀಸ್ ಮಾಡ್ತಾ ನಿಮ್ಮ ಪೂರ್ಣಾತ್ಮದ ಶಕ್ತಿ ಸ್ಥಿತಿಯನ್ನು ನಿಮ್ಮೊಳಗಡೆ ಸಂಪೂರ್ಣವಾಗಿ ಫಿಲ್ ಮಾಡ್ತಾ ಇದೆ. ಗಮನಿಸಿ. ಹಾಗೆ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ನನ್ನ ದಿವ್ಯತ್ವವನ್ನು, ನನ್ನ ಆತ್ಮಶಕ್ತಿಯನ್ನು, ನನ್ನ ಆತ್ಮತತ್ವವನ್ನು ಸಂಪೂರ್ಣವಾಗಿ ಅಂಗೀಕರಿಸ್ತಿದ್ದೀನಿ. ಇದಕ್ಕೆ ವ್ಯತಿರೇಕವಾಗಿರೋ ಏನಾದರೂ ನನ್ನಲ್ಲಿ ಆ ಭಾವನೆಗಳು, ಆಲೋಚನೆಗಳು, ನಂಬಿಕೆಗಳು ಎಲ್ಲವನ್ನು ಕೂಡ ಪೂರ್ತಿಯಾಗಿ ನನ್ನಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಯಾವುದೇ ಥರದ ಆಲೋಚನೆ ಬೇಡ. ನಿಮ್ಮ ಒಳಗಡೆ ಆಗ್ತಾ ಇರೋ ಆ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ. ಸ್ನೇಹಿತರೆ, ನಮ್ಮ ಲೈಫಲ್ಲಿ ಕೆಲವೊಂದು ರಿಲೇಷನ್ಶಿಪ್ಸ್ಗೂ ಕೆಲವೊಂದು ಬಂಧಗೂ ಏನಾಗ್ತಾ ಇರುತ್ತೆ, ನಾವು ಒಬ್ಬರ ಬಗ್ಗೆ ಅತಿಯಾಗಿ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ, ಸರಿಯಲ್ಲದ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ. ಇದರಿಂದ ಅವರನ್ನು ಬೆಳೆಯೋಕೆ ನಾವು ಬಿಡ್ತಾ ಇರೋದಿಲ್ಲ, ಅವರನ್ನು ಬಂದಿ ಮಾಡ್ತಾ ಇರ್ತೀವಿ. ಉದಾಹರಣೆಗೆ, ನಿಮ್ಮ ಮಕ್ಕಳ ಮೇಲೆ ಪ್ರತಿ ಕ್ಷಣ ಏನಾದರೂ ನೆಗೆಟಿವ್ ಯೋಚನೆ ಮಾಡ್ತಾ, ಅವ್ರಿಗೆ ಬೈತಾ,
ಅವನಿಗೇನೋ ಆಗ್ಬಿಡುತ್ತೇನೋ, ಅವಳಿಗೇನೋ ಆಗ್ಬಿಡುತ್ತೇನೋ, ಈ ಥರ ಪದೇ ಪದೇ ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವ್ರಿಗೆ ನಾವು ಸರಿಯಲ್ಲದ ಎನರ್ಜೀಸ್ ಕಳಿಸ್ತಾ ಇರ್ತೀವಿ. ಇದರಿಂದ ಅವ್ರಿಗೆ ಅವರ ಬೆಳವಣಿಗೆಗಳನ್ನ ನಾವು ಸ್ಟಾಪ್ ಮಾಡ್ತಾ ಇರ್ತೀವಿ. ಸೊ ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ, ಅತಿಯಾಗಿ ಒಬ್ಬರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ಭಯವನ್ನು ಕಳಿಸ್ತಾ ಇದ್ದೀರಾ, ವ್ಯತಿರೇಕವಾದ ಶಕ್ತಿಗಳನ್ನು ಅವ್ರಿಗೆ ಕಳಿಸ್ತಾ ಇದ್ದೀರಾ, ಅವರ ಉದ್ಧಾರಕ್ಕೆ ನೀವು ಅಡ್ಡಿ ಆಗ್ತಾ ಇರ್ತೀರ ಅಂತ. ಸೊ ನಿಮ್ಮ ಆಲೋಚನೆ ಮೇಲೆ ನಿಮಗೆ ಅತಿ ಹೆಚ್ಚು ಅವೇರ್ನೆಸ್ ಇರಬೇಕು. ಸೊ ಇವಾಗ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ಪೇರೆಂಟ್ಸ್ ಮೇಲೆ ಅಥವಾ ನೀವು ಪ್ರೀತಿ ಮಾಡೋರ ಮೇಲೆ ಏನೇ ಅವಾಗೇನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಏನಾದರೂ ನಿಮ್ಮಲ್ಲಿದ್ದರೆ ಅಂದ್ಕೊಳ್ಳಿ, ನಿಮ್ಮ ಪೂರ್ಣಾತ್ಮದ ಶಕ್ತಿಯಿಂದ ಈ ಭಾವನೆ ನಿಮ್ಮ ಆತ್ಮ ಮೂಲೆಗಳಿಂದ, ನಿಮ್ಮ ಎಲ್ಲ ಎಮೋಷ್ನಲ್ ಬಾಡೀಸಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡುಗಡೆ ಆಗಲಿ ಅಂದ್ಕೊಳ್ಳಿ. ಈ ಜನ್ಮದ್ದೇ ಆಗಿರ್ಬೋದು, ಹಿಂದಿನ ಜನ್ಮದ್ದೇ ಆಗಿರ್ಬೋದು, ಯಾವ ಕಾರಣಕ್ಕೆ ಆಗಿರ್ಬೋದು, ಈ ಥರ ಭಯ, ಸರಿಯಲ್ಲದ ಪ್ರತಿಕೂಲ ಭಾವನೆಗಳು ಯಾರ ಮೇಲಿದ್ರೂ ಕೂಡ ಅದು ಈ ಕ್ಷಣವೇ ಬಿಡುಗಡೆ ಆಗಬೇಕು ಅಂತ ಆರ್ಡರ್ ಮಾಡಿ. ಆ್ಯಂಡ್ ಯಾವಾಗ ನಾವು ಕೆಲವೊಬ್ಬರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಾ ಇರ್ತೀವಲ್ವ, ಅಂದರೆ ನಮಗೆ ತೊಂದರೆ ಕೊಟ್ಟೋರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಯಾಕೆ ಈ ಥರ ಮಾಡಿದ್ರು, ಏನು ಮಾಡಿದ್ರು ಅಂತ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲಾರ್ದಂಗೆ ಅವರಲ್ಲಿರೋ ಎನರ್ಜಿ ಬ್ಲಾಕ್ಸ್ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀರ. ಆ ಬ್ಲಾಕ್ಸ್ ಎಲ್ಲನೂ ಕೂಡ ನಿಮ್ಮ ಮನೋಮಯ ಶರೀರದ ಸುತ್ತಲೂ ಕೂಡ ಒಂದು ಗಡ್ಡೆ ಥರ ಕಟ್ಕೊಂಡು ನಿಮಗೂ ಆ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅವೆಲ್ಲವನ್ನ ನಾವು ಇವಾಗ ರಿಲೀಸ್ ಮಾಡ್ಕೊಳ್ಳೋಣ. ಈ ಎನರ್ಜಿ ಬ್ಲಾಕ್ಸ್ ಅಂದರೆ ಬೇರೆಯವರಿಂದ ಎನರ್ಜಿ ಬ್ಲಾಕ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸುತ್ತಲೂ ಕೂಡ ಆ ಬ್ಲಾಕ್ಸ್ ಕ್ರಿಯೇಟ್ ಆಗಿದ್ದರೆ ಆರ್ಕ್ಟೋರಿಯನ್ಸ್ನ ಹೆಲ್ಪ್ ಕೇಳೋಣ. ಅವರ ಲಿಕ್ವಿಡ್ ಲೈಟ್ ಎನರ್ಜಿ ಅದನ್ನು ಇನ್ವೈಟ್ ಮಾಡ್ತಾ ನಿಮ್ಮ ಮನೋಮಯ ಶರೀರದಲ್ಲಿರೋ ಈ ಪ್ರತಿಬಂಧನೆಗಳು ಅಂದರೆ ಬೇಡವಾದ ಈ ಎನರ್ಜಿಸ್ ಬ್ಲಾಕ್ಸ್ ಏನು ನೀವು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀರಾ ಅವೆಲ್ಲವೂ ರಿಲೀಸ್ ಆಗಬೇಕು, ನಿಮ್ಮಿಂದ ಸಂಪೂರ್ಣವಾಗಿ ತೊಲಗಿ ಹೋಗಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಈ ಬ್ಲಾಗ್ಸ್ ಇರೋದ್ರಿಂದನೇ ನೀವು ಎಷ್ಟೇ ಧ್ಯಾನ ಮಾಡಿರೂ ನೀವು ಶಕ್ತಿಹೀನರಾಗಿ ಅನ್ನಿಸ್ತಾ ಇರುತ್ತೆ. ಅಂದರೆ ನೀವೆಷ್ಟೇ ಎನರ್ಜಿ ಗೇನ್ ಮಾಡಿದ್ರು ಒಂದು ಕಡೆಯಿಂದ ಲೀಕ್ ಆಗ್ತಾನೇ ಇರುತ್ತೆ. ಆ್ಯಂಡ್ ಈ ಥರ ಅಂದ್ಕೊಳ್ಳಿ, ನನ್ನ ಮನೋಮಯ ಶರೀರದಲ್ಲಿ ಕಾಂತಿ, ಜ್ಞಾನ, ದಿವ್ಯತ್ವದ ಶಕ್ತಿಯನ್ನು ಕೊಡೋ ದ್ವಾರಗಳು ಅಂದರೆ ಪೋರ್ಟಲ್ಸ್, ನಮ್ಮ ಬಾಡಿಯಲ್ಲೂ ಪೋರ್ಟಲ್ಸ್ ಇರುತ್ತೆ, ಎಷ್ಟೋ ಎನರ್ಜಿ ಪೋರ್ಟಲ್ಸ್ ಇರುತ್ತೆ, ಅದರಿಂದ ನಾವು ಎನರ್ಜಿ ರಿಸೀವ್ ಮಾಡ್ಕೊತಾ ಇರ್ತೀವಿ. ಈ ಥರ ಎಲ್ಲ ನೆಗೆಟಿವ್ ಬ್ಲಾಕ್ಸಿಂದ ಆ ಪೋರ್ಟಲ್ಸ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಅಂದ್ಕೊಳ್ಳಿ, ನನ್ನ ಮನೋಮಯ ಶರೀರದಲ್ಲಿ ಕಾಂತಿ, ಜ್ಞಾನ, ದಿವ್ಯತ್ವದ ಶಕ್ತಿಯನ್ನು ಕೊಡೋ ಪೋರ್ಟಲ್ಸ್ ಈ ಕ್ಷಣವೇ ತೆರೆಯಬೇಕು ಅಂತ, ಓಪನ್ ಆಗಬೇಕು ಅಂದ್ಕೊಳ್ಳಿ. ಹಾಗೆ ಎಮೋಷ್ನಲ್ ಬಾಡಿಯಲ್ಲಿ ಕೂಡ ಹೇಗೆ ಪೋರ್ಟಲ್ಸ್ ಎನರ್ಜಿ ರಿಸೀವ್ ಮಾಡ್ತಾ ಇರುತ್ತೋ ಅದೇ ರೀತಿಯಾಗಿ ಕೆಲವೊಂದು ಸರಿ ಬ್ಲಾಕ್ಸಿಂದ ಎನರ್ಜಿ ಹೋಲ್ಸ್ ಆಗಿ ಎನರ್ಜಿ ಲೀಕ್ ಆಗ್ತಾ ಇರುತ್ತೆ. ಆ ಥರ ಎನರ್ಜಿ ಏನಾದರೂ ಲೀಕ್ ಆಗ್ತಾ ಇದೆ
ಆ ಪೋರ್ಟಲ್ಸ್ ಏನಾದರೂ ಬೇಡವಾದ ಪೋರ್ಟಲ್ಸ್ ಓಪನ್ ಆಗಿದರೆ ಅದು ಕ್ಲೋಸ್ ಆಗಬೇಕು ಅಂತ ಅಂದ್ಕೊಳ್ಳಿ. ಸೊ ನೋಡಿ, 2 ಇಂಟೆನ್ಷನ್. ಒಂದು, ಕಾಂತಿ, ಜ್ಞಾನ ಮತ್ತು ಶಕ್ತಿಯನ್ನು ಕೊಡೋ ಪೋರ್ಟಲ್ಸ್ ನನ್ನ ಎಮೋಷ್ನಲ್ ಬಾಡಿಯಲ್ಲಿ ಓಪನ್ ಆಗಬೇಕು. ಅದೇ ರೀತಿಯಾಗಿ ಎನರ್ಜಿ ಲೀಕ್ ಮಾಡೋ ಪೋರ್ಟಲ್ಸ್ ಏನಾದರೂ ಓಪನ್ ಆಗಿದರೆ ಅವು ಕ್ಲೋಸ್ ಆಗಬೇಕು ಅಂದ್ಕೊಳ್ಳಿ. ಸೊ ಯಾವಾಗ ನಮ್ಮಲ್ಲಿ ಅತಿ ಹೆಚ್ಚು ದ್ವೇಷ, ಕೋಪ, ಪ್ರತೀಕಾರ, ಅಸೂಯೆ ಈ ಥರ ಎಲ್ಲ ಭಾವನೆಗಳು ಅತಿ ಹೆಚ್ಚು ಇರ್ತಾವಲ್ವ, ಆಗ ನಮಗೆ ಶಕ್ತಿ ಕೊಡೋ ಪೋರ್ಟಲ್ಸ್ ಎಲ್ಲವೂ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ, ಈ ಆತ್ಮ ಅಂದರೆ ನನ್ನ ಆತ್ಮ ಜನ್ಮ ತಗೊತಾ ಇದ್ದಾಗಿಂದ ಇಲ್ಲಿವರೆಗೂ ಯಾವುದೇ ಆತ್ಮ ಸ್ವರೂಪಕ್ಕೆ ಕಷ್ಟ ಕೊಟ್ಟಿದ್ರೆ, ದುಃಖವನ್ನು ಕೊಟ್ಟಿದ್ರೆ, ನೋವು ಮಾಡಿದರೆ, ಹಿಂಸೆ ಮಾಡಿದರೆ, ಅವರ ಆತ್ಮ ಬೆಳೆಯೋದಕ್ಕೆ ಅಡ್ಡು ಆಗಿದ್ದರೆ ಅವರೆಲ್ಲರನ್ನ ಇನ್ವೈಟ್ ಮಾಡಿ ಈ ಧ್ಯಾನಕ್ಕೆ ನೀವೆಲ್ಲರೂ ಬನ್ನಿ ಅಂತ ಕೇಳ್ಕೊಳ್ಳಿ. ಬಂದು ನಮ್ಮ ಜೊತೆ ಈ ಧ್ಯಾನವನ್ನು ಮಾಡಿ ಅಂತ ಅವ್ರಿಗೆ ಕೇಳ್ಕೊಳ್ಳಿ. ನೀವೆಲ್ಲರೂ ಆತ್ಮಜ್ಞಾನವನ್ನು ಹೊಂದಿ ನನ್ನನ್ನು ಕ್ಷಮಿಸಿ ಉನ್ನತವಾದ ಲೋಕಕ್ಕೆ ನೀವು ಹೋಗಿ ಮತ್ತೆ ಉನ್ನತವಾದ ಜನ್ಮವನ್ನು ನೀವು ಪಡೀರಿ ಅಂತ ಕೇಳ್ಕೊಬೇಕು. ಅಂದರೆ ಅವರಿಗೆ ಫರ್ಗ್ಯೂನೆಸ್ ಕೇಳಬೇಕು. ನಾನು ಯಾವುದೇ ಬರ್ತಲ್ಲಿ ಏನೇ ಯಾರಿಗೆ ನೋವು ಮಾಡಿದರೆ, ತೊಂದರೆ ಮಾಡಿದರೆ ಅವರೆಲ್ಲರೂ ಬರಲಿ ಅಂತ ಕೇಳಿ, ನಿಮ್ಮ ಜೊತೆ ಧ್ಯಾನ ಮಾಡಿ ಅಂತ ಕೇಳಿ. ಹಾಗೆ ಅವ್ರಿಗೆ ಹೇಳಿ, ತಿಳಿದೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು. ನಿಮ್ಮ 7 ಶರೀರದಲ್ಲೂ ಕೂಡ ನಾನು ಕೊಟ್ಟಿರೋ ಏನಾದರೂ ಪೇನ್ ಇದ್ದರೆ ಅವೆಲ್ಲವೂ ಬಿಡುಗಡೆ ಆಗಬೇಕು ಅಂತ ಅಂದ್ಕೊಳ್ಳಿ. ನೀವು ಅದ್ಭುತವಾದ ಧ್ಯಾನದ ಜನ್ಮವನ್ನು ತಗೊಳ್ಳಿ ಅಂತ ಹೇಳಿ. ಪ್ರತಿಯೊಂದು ನಾವು ಇಂಟೆಂಟ್ ಇಟ್ಕೊಂಡಾಗ ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅದನ್ನು ನೀವು ಗಮನಿಸಿ. ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ. ಆ್ಯಂಡ್ ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲಾರ್ದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದೋ ಒಂದು ಸರಿಯಲ್ಲದ ನಂಬಿಕೆಯನ್ನು, ಇಂಟೆಂಟನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ. ಪ್ರಣಾಳಿಕಾ ಅಂದರೆ ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಇದು ಹಿಂಗೆ ನಡಿಬೇಕು ಅಂತ. ಇದರಿಂದ ಏನಾಗ್ತಾ ಇರುತ್ತೆ, ಸರಿಯಲ್ಲದ ಇಂಟೆಂಟ್ ಇಟ್ಕೊಂಡಾಗ ಸೇಮ್ ಥರದ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀರ, ಸೇಮ್ ಥರದ ಎಮೋಷ್ನಲ್ ಡೌನನ್ನು ಫೇಸ್ ಮಾಡ್ತಿರ್ತೀರ. ಎಷ್ಟು ವರ್ಷ ಕಳೆದ್ರೂ ಕೂಡ, ಎಷ್ಟೇ ಮೆಡಿಟೇಷನ್ ಮಾಡಿದ್ರೂ ಕೂಡ
ಅದೇ ಸೇಮ್ ಪ್ಲೇಸಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ನಿಮಗೆ ಗೊತ್ತಿಲ್ಲ, ಅದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಅಂದ್ಕೊಂಡ ಪ್ರಾಮಿಸ್ ಆಗಿರ್ಬೋದು, ಗೊತ್ತಿಲ್ಲಾರದೆ ಅಂದ್ಕೊಂಡ ಇಂಟೆಂಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಸರಿ, ಎಲ್ಲದೇನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಫೀಡ್ ಮಾಡ್ಕೊಂಡಿದ್ದೀರಾ, ಇಂಟೆನ್ಷನ್ ಏನು ಇಟ್ಕೊಂಡಿದ್ದೀರಾ, ಅದೆಲ್ಲ ರಿಲೀಸ್ ಆಗಬೇಕು ಅಂದ್ಕೊಳ್ಳಿ. ನಿಮ್ಮ ಪೂರ್ಣಾತ್ಮವನ್ನು ಇನ್ವೈಟ್ ಮಾಡಿ. ನಿಮ್ಮ ಪೂರ್ಣಾತ್ಮದ ಜೊತೆ ಸಂಪೂರ್ಣವಾಗಿ ಅನುಸಂಧಾನವಾಗಬೇಕು ಅಂತ ಅಂದ್ಕೊಳ್ಳಿ. ಆರ್ಕುಟೋರಿಯನ್ಸನ್ನು ಇನ್ವೈಟ್ ಮಾಡಿ. ನಮ್ಮ ಒಳಗಡೆ ಇರೋ ಆ ಸರಿಯಲ್ಲದ ಇಂಪ್ಲಾಂಟ್ಸನ್ನು, ಸರಿಯಲ್ಲದ ನಂಬಿಕೆ ವ್ಯವಸ್ಥೆಯನ್ನು ತೊಲಗಿ ಹಾಕೋದಕ್ಕೆ ಸಹಾಯ ಮಾಡಿ ಅಂತ ಅವರನ್ನು ಕೇಳ್ಕೊಳ್ಳೋಣ. ನಿಮ್ಮ ರೂಮೆಲ್ಲನೂ ಕೂಡ ಒಂದು ಗೋಲ್ಡನ್ ಎನರ್ಜಿಯಿಂದ ಫಿಲ್ ಆಗಿ, ಒಂದು ಗೋಲ್ಡನ್ ಪಿರಮಿಡ್ ದೊಡ್ಡದಾಗಿ ನಿಮ್ಮ ರೂಮಲ್ಲಿ ಬಂದಿರೋ ಥರ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ರೂಮ್ ಸುತ್ತಲೂ ಕೂಡ ಒಂದು ಗೋಲ್ಡನ್ ಪಿರಮಿಡ್ ಫಾರ್ಮ್ ಆಗಿದೆ. ನಿಮ್ಮ ತಲೆಯ ಮೇಲೆ ಆ ಗೋಲ್ಡನ್ ಎನರ್ಜೀಸ್ ಎಲ್ಲ ಫ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ. ಆ ಗೋಲ್ಡನ್ ಎನರ್ಜೀಸ್ ಎಲ್ಲನೂ ಕೂಡ ನಿಮ್ಮ ಎಮೋಷ್ನಲ್ ಬಾಡಿಯನ್ನು, ನಿಮ್ಮ ಮೆಂಟಲ್ ಬಾಡಿಯನ್ನು ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಾ ಇದೆ. ಹಾಗೆ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ನಾನು ಈ ಜನ್ಮದಲ್ಲೇ ಆಗಲಿ, ಹಿಂದಿನ ಯಾವುದೇ ಜನ್ಮದಲ್ಲೇ ಆಗಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರೆ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪದೇ ಪದೇ ಆಲೋಚನೆ ಮಾಡಿದರೂ ಕೂಡ ಈ ಶರೀರದ ಮೇಲೆ, ಈ ಎಮೋಷ್ನಲ್ ಬಾಡಿ ಮೇಲೆ ಎಷ್ಟೋ ಬ್ಲಾಕ್ಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಒಂದು ಲೇಯರ್ ಆಗಿ, ಒಂದು ಪರದೆಗಳಾಗಿ ಸುತ್ಕೊತಾ ಇರುತ್ತೆ. ಅದಕ್ಕೆ ಯಾವಾಗಲೂ ನಿಮಗೆ ಆ ಥಾಟ್ ಅನ್ಕಾನ್ಷಿಯಸ್ಲಿ ಬರ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಪರದೆಗಳು, ಸರಿಯಲ್ಲದ ನಂಬಿಕೆಗಳು ಪೂರ್ತಿಯಾಗಿ ಶಾಶ್ವತವಾಗಿ ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಹಾಗೆ ಸಮುದ್ರ ಭಗವಾನನ್ನು ನಾವು ಇನ್ವೈಟ್ ಮಾಡೋಣ. ಆ ಸಮುದ್ರ ಭಗವಾನಲ್ಲಿರೋ ಶಕ್ತಿ, ಸ್ಥಿತಿ, ಜ್ಞಾನ ಇವೆಲ್ಲವುಗಳಿಂದ ನಿಮ್ಮ ಮನೋಮಯ ಶರೀರ ಪೂರ್ತಿಯಾಗಿ ಶುದ್ಧವಾಗಬೇಕು ಅಂತ ಅಂದ್ಕೊಳ್ಳಿ. ಹಾಗೆ ಕೆಲವೆಷ್ಟೋ ಜನ್ಮಗಳ ನಾವು ಬಡವರಾಗುಟ್ಟಿರ್ತೀವಿ. ಆ ಬಡತನದ ಜೀವನದ ಆ ಜನ್ಮಗಳ ಸಂಬಂಧಿಸಿದ ಆಲೋಚನೆಗಳು ಈ ಜನ್ಮಕ್ಕೂ ಕೂಡ ಅವು ಇಂಟರ್ಲಿಂಕ್ಡ್ ಇರುತ್ತೆ.
ಹಾಗೆ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಮೇಲೆ ಬೇರೆಯವರು ಹೇಳಿದ ಮಾತುಗಳು, ಇವೆಲ್ಲವೂ ಕೂಡ ನಿಮ್ಮ ಮನೋಮಯ ಶರೀರದ ಸುತ್ತಲೂ ಏರ್ಪಾಡಾಗಿರುತ್ತೆ ಸರಿಯಲ್ಲದ ಶಕ್ತಿಗಳಾಗಿ. ಈ ಥರ ಶಕ್ತಿಗಳೆಲ್ಲವೂ ಕೂಡ ಪೂರ್ತಿಯಾಗಿ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಕರ್ಮ ದೇವತೆಗಳನ್ನು ನಾವು ಇನ್ವೈಟ್ ಮಾಡೋಣ. ಸೊ ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲೇ ಯಾರಿಗೆ ನಾವು ಅವರ ಮನಸ್ಸನ್ನು ನೋಯಿಸಿದರೆ, ಮೆಂಟಲಿ ಟಾರ್ಚರ್ ಮಾಡಿದರೆ, ಹಿಂದಿನ ಜನ್ಮದಲ್ಲೇ ಆಗಲಿ ಗೊತ್ತಿಲ್ಲಾರದೆ ಅವ್ರಿಗೆ ಯಾವುದೇ ಥರದ ನೋವನ್ನು ಕೊಟ್ಟಿದ್ರೆ, ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ರೆ, ಅವರೆಲ್ಲರನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ಗೊತ್ತಿಲ್ಲದೆ ನಾನು ನಿಮಗೆ ಮಾನಸಿಕವಾಗಿ ತೊಂದರೆ ಕೊಟ್ಬಿಟ್ಟೆ, ಹಿಂಸೆ ಮಾಡಿಬಿಟ್ಟೆ, ಐ ಆಮ್ ಸೋ ಸಾರಿ ಅಂತ ಕೇಳ್ಕೊಳ್ಳಿ. ಇದರಿಂದ ನಿಮ್ಮ ಶರೀರ ಸುತ್ತಲೂ ಕೂಡ ಬ್ಲಾಕ್ಸ್ ಏನಾದರೂ ಕ್ರಿಯೇಟ್ ಆಗಿದ್ರೆ ಅಥವಾ ಅದಕ್ಕೆ ಸಂಬಂಧಿಸಿದ ಕರ್ಮಗಳು ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ಳಿ. ನನಗೆ ಜ್ಞಾನ ಬಂದಿದೆ, ಆ ಥರ ಮಾಡಬಾರ್ದಂತ ಗೊತ್ತಾಗ್ತಾ ಇದೆ, ದಯವಿಟ್ಟು ಇದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡಿ ಅಂತ ಅಂದ್ಕೊಳ್ಳಿ. ಹಾಗೆ ಇದೇ ರೀತಿಯಾದ ಕರ್ಮಗಳನ್ನು ಅನ್ಕಾನ್ಷಿಯಸ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀವಿ. ನಾನು ಹೇಳಿದ್ವಲ್ವ, ನಮ್ಮ ನಮ್ಮ ಎಮೋಷ್ನಲ್ ಬಾಡೀಸ್ ಎಲ್ಲವೂ ಕೂಡ ಒಂದು ಮ್ಯಾಗ್ನೆಟ್ ಥರ. ಅದೇ ರೀತಿಯಾದ ಕರ್ಮಗಳಿದ್ದಾಗ ಮತ್ತೆ ಅದೇ ರೀತಿಯಾದ ವ್ಯಕ್ತಿಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀವಿ. ಸೊ ಈ ರೀತಿಯಾದ ಕರ್ಮವನ್ನು ಆಕರ್ಷಣೆ ಮಾಡಿಕೊಡೋ ಪರದಿಗಳು ನನ್ನಲ್ಲಿ ಏರ್ಪಾಡಾಗಿದ್ದರೆ ಅವೆಲ್ಲವೂ ಕೂಡ ನನ್ನ ಈ ಶರೀರದಿಂದ ಶಾಶ್ವತವಾಗಿ ಬಿಡುಗಡೆಯಾಗಲಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಬಲವಂತವಾಗಿ ಅಬಾರ್ಷನ್ಸ್ ಏನಾದರೂ ಮಾಡಿಸಿದ್ರೆ ಅಥವಾ ಬೇರೆಯವ್ರಿಗೆ ಏನಾದರೂ ಮಾಡ್ಸೋಕ್ಕೆ ನೀವು ಸಪೋರ್ಟ್ ಮಾಡಿದರೆ, ಆ ಆತ್ಮಸ್ವರೂಪರನ್ನು ನೋವು ಮಾಡಿದರೆ ಅವರನ್ನು ಕರೆದು ಕ್ಷಮೆ ಕೇಳ್ಕೊಳ್ಳಿ. ನನಗೆ ಅವೇರ್ನೆಸ್ ಇರಲಿಲ್ಲ, ನನಗೆ ಸರಿ ತಪ್ಪು ಗೊತ್ತಿರಲಿಲ್ಲ, ಜ್ಞಾನ ಇರಲಿಲ್ಲ, ಅಜ್ಞಾನದಿಂದ ನಾನೇನೋ ಮಾಡಬೇಕಾಯ್ತು, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳಿ. ಆ ಕಾಂತಿಯ ಜಲಪಾತವನ್ನು ನಮ್ಮ ಮನೋಮಯ ಶರೀರದ ಮೇಲೆ ನಾವು ಆಹ್ವಾನಿಸಿಕೊಳ್ಳೋಣ. ಆ್ಯಂಡ್ ಹೇಗೆ ಜಲಪಾತದಲ್ಲಿ ನೀರು ಬೀಳ್ತಾ ಇರುತ್ತೋ ಅದೇ ರೀತಿಯಾಗಿ ಆ ಹೈಯರ್ ಪಿರಮಿಡಿಂದ ಹೈಯರ್ ಎನರ್ಜೀಸ್ ಎಲ್ಲವೂ ಕೂಡ ಜಲಪಾತದ ಥರ ನಿಮ್ಮ ಮೇಲೆ ಬೀಳ್ತಾ ನಿಮ್ಮ ಎಮೋಷ್ನಲ್ ಬಾಡಿನೆಲ್ಲ ಸಂಪೂರ್ಣವಾಗಿ ತುಂಬಿಕೊಳ್ತಾ ಇದ್ದೀರಾ. ನಿಮ್ಮ ಈ ಮೆಂಟಲ್ ಬಾಡಿಯಲ್ಲಿರೋ ಪ್ರತಿಯೊಂದು ಸರಿಯಲ್ಲದ ಪರದೆಗಳು, ಕಣಗಳು, ಹಾಗೆ ನಿಮ್ಮ ಈ ಭೌತಿಕ ಶರೀರದಲ್ಲಿರೋ ಎಲುಬುಗಳು, ರಕ್ತನಾಳಗಳು ಎಲ್ಲವೂ ಕೂಡ ಉನ್ನತ ದಿವ್ಯ ಶಕ್ತಿಯ ಕಾಂತಿಯಿಂದ ತುಂಬ್ಕೋಬೇಕು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಈ ಪ್ರಕ್ರಿಯೆ ಏನು ನಡೀತಾ ಇದೆ, ಈ ಪ್ರಾಸೆಸ್ ನಡೀತಾ ಇದೆ ಅಲ್ವಾ, ಇದು ಸಂಪೂರ್ಣ ಅಂದರೆ ಕಂಪ್ಲೀಟಾಗಿ ಆಗಬೇಕು ಅಂದ್ಕೊಳ್ಳಿ. ನಿಮ್ಮ ಈ ಎಮೋಷ್ನಲ್ ಬಾಡಿ, ಈ ಮೆಂಟಲ್ ಬಾಡಿ ಏನಿದೆ ಅಲ್ವಾ, ಇದ್ರ ಸುತ್ತಲೂ ಕೂಡ ನಿಮ್ಮ ಆತ್ಮಶಕ್ತಿಯಿಂದನೇ ಒಂದು ರಕ್ಷಣಾ ಕವಚವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡ್ರೆ ಸಾಕು, ಕ್ರಿಯೇಟ್ ಆಗಿಬಿಡುತ್ತೆ.
ಹಾಗೆ ಮಾಂಸಾಹಾರವನ್ನು ತಿನ್ನೋದ್ರಿಂದ ಜಂತುಗಳ ಮರಣ ಭಯಕ್ಕೆ ಸಂಬಂಧಿಸಿದ ಶಕ್ತಿಗಳು ನಮ್ಮ ಶರೀರದಲ್ಲಿ ಕುತ್ಕೊಂಡ್ಬಿಟ್ಟಿರ್ತವೆ. ಅಂದರೆ ನಾವು ಯಾವಾಗ ಮಾಂಸಾಹಾರವನ್ನು ಸ್ವೀಕರಿಸ್ತೀವಲ್ವ, ಆ ಮಾಂಸದಲ್ಲಿ ಆ ಪ್ರಾಣಿ ಏನೇನು ಗೋತ್ರವಾಗಿರುತ್ತೆ, ಭಯ, ಕೋಪ, ಮಾನಸಿಕ ಒತ್ತಡ, ಸ್ಟ್ರೆಸ್ ಎಲ್ಲವೂ ಆ ಮೀಟಲ್ಲಿ ಇರುತ್ತೆ. ಯಾವಾಗ ಅದನ್ನು ತಿಂದಾಗ ಆ ಎನರ್ಜೀಸ್ ಎಲ್ಲ ನಮ್ಮ ಈ ಬಾಡಿಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಸೊ ಆ ಪ್ರಾಣಿಗಳನ್ನು ಯಾವ್ಯಾವ ಪ್ರಾಣಿಗೆ ಹಿಂಸೆ ಕೊಟ್ಟಿದ್ದೀರಾ ಮುಂಚೆ ಆ ಎಲ್ಲವನ್ನು ಕರೆದು ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ಕೊಳ್ಳಿ. ಈ ಥರ ಸರಿಯಲ್ಲದ ಶಕ್ತಿಗಳೇನಾದರೂ ನಿಮ್ಮಲ್ಲಿದ್ದರೆ ಅದೆಲ್ಲವೂ ಬಿಡುಗಡೆ ಆಗಲಿ ಅಂದ್ಕೊಳ್ಳಿ. ಹಾಗೆ ನಿಮ್ಮನ್ನು ನೀವು ಹಿಂಸೆ ಮಾಡಿಕೊಡೋದ್ರಿಂದ, ದ್ವೇಷ ಮಾಡ್ಕೊಂಡಿದ್ರಿಂದ, ನೋವು ಕೊಟ್ಕೊಂಡಿದ್ದರಿಂದನೂ ಕೂಡ ಎಷ್ಟೋ ಸರಿಯಲ್ಲದ ಶಕ್ತಿಗಳು ನಿಮ್ಮ ಒಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ ಬ್ಲಾಕ್ಸ್ ಆಗಿ. ಅವೆಲ್ಲವೂ ಕೂಡ ಬಿಡುಗಡೆಯಾಗಬೇಕು ಅಂದ್ಕೊಳ್ಳಿ. ಯಾಕೆ ನಾನು ಶಕ್ತಿ ಅಂತ ಇದ್ದೀನಿ ಅಂದರೆ, ನಿಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಮಾತನ್ನು ಕೂಡ ಒಂದು ಶಕ್ತಿಯ ರೂಪ ತಗೊಂಡು ಬ್ಲಾಕ್ ಆಗಿ ಸರಿಯಲ್ಲದ ಶಕ್ತಿಯ ರೂಪ ತಗೊಂಡು ನಿಮ್ಮ ಒಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಎಷ್ಟೇ ಸೆಲ್ಫ್ ಲವ್ ಮಾಡಿದ್ರು. ಸೊ ಆ ಥರ ಸರಿಯಲ್ಲದ ಪ್ರತಿಕೂಲ ಶಕ್ತಿಗಳೆಲ್ಲವೂ ಕೂಡ ಬಿಡುಗಡೆಯಾಗಲಿ ಅಂದ್ಕೊಳ್ಳಿ. ನಿಮ್ಮನ್ನು ನೀವು ಯಾವ ಷರತ್ತುಗಳಿಲ್ಲದೆ ಪ್ರೀತಿ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲದೆ ಇದ್ದಾಗ ನೀವು ಈ ಪ್ರಪಂಚದಲ್ಲಿ ಯಾರನ್ನೂ ಪ್ರೀತಿ ಮಾಡೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಹಾಗೆ ನಿಮ್ಮನ್ನು ಕೂಡ ಈ ಪ್ರಪಂಚದಲ್ಲಿ ಯಾರೂ ಪ್ರೀತಿ ಮಾಡೋದಿಲ್ಲ, ಎಲ್ಲಿವರೆಗೂ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋವರೆಗೂ. ನಿಮ್ಮ ಲೈಫನ್ನು ಒಂದು ಕಂಪ್ಲೀಟ್ ಅವೇರ್ನೆಸ್ಸಿಂದ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಹೇಳ್ತಾ ಇರಬೇಕು, ಯೂನಿವರ್ಸ್ ನನ್ನನ್ನು ಹಾಗೂ ನನ್ನ ಲೈಫನ್ನು ಕಂಪ್ಲೀಟಾಗಿ ನಾನು ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ, ನಾನು ಬದಲಾಗೋಕ್ಕೆ ಸಿದ್ಧವಾಗಿದ್ದೀನಿ. ಈ ಥರ ಯಾವಾಗಲೂ ಯೂನಿವರ್ಸ್ಗೆ ನೀವು ಹೇಳ್ತಾನೇ ಇರಬೇಕು. ಹಾಗೆ ಭಯ ಆಗೋದು, ಯಾವುದೇ ವಿಚಾರ, ಯಾವುದೇ ಸರಿಯಲ್ಲದ ದಿಗುಲಾಗೋದು, ಇದಕ್ಕೆ ಸಂಬಂಧಿಸಿದ ಯಾವುದೇ ಸರಿಯಲ್ಲದ ಪ್ರತಿಕೂಲವಾಗಿರೋ ಎನರ್ಜಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದರೆ, ಅದು ಕ್ರಿಯೇಟ್ ಆಗಿದ್ದರೆ ಅದು ಬಿಡುಗಡೆ ಆಗಬೇಕು ಅಂದ್ಕೊಳ್ಳಿ. ಇದರಿಂದ ನಿಮ್ಮ ಅಂತರಂಗದಲ್ಲಿ ಕ್ರಿಯೇಟ್ ಆದ ಸರಿಯಲ್ಲದ ಎಥೆರಿಕ್ ಶರೀರಗಳು ಇವೆಲ್ಲವೂ ಕೂಡ ಬಿಡುಗಡೆಯಾಗಿ ಆಲ್ಶಿಯನ್ ಅಗ್ನಿಯಲ್ಲಿ ಪ್ರವೇಶ ಆಗಿ ಒಂದು ಕಾಂತಿಯಾಗಿ ಮಾರ್ಪಾಡಾಗಬೇಕು ಅಂದ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ಅಂದ್ಕೊಳ್ತಾ ಇರಿ, ನನ್ನ ಈ ಮನೋಮಯ ಶರೀರ ಅತ್ಯುನ್ನತವಾದ ದಿವ್ಯ ಶಕ್ತಿಯ ಕಾಂತಿಯಿಂದ ತುಂಬಿರಬೇಕು. ಪ್ರತಿದಿನ ನಾನು ಯಾವಾಗಲೇ ಧ್ಯಾನ ಮಾಡಿದ್ರೂ ಕೂಡ ನನ್ನ ಈ ಎಮೋಷ್ನಲ್ ಬಾಡಿ ಕ್ಲೆನ್ಸ್ ಆಗ್ತಾ ಇರಬೇಕು, ಶುದ್ಧಿ ಆಗ್ತಾ ಇರಬೇಕು ಅಂದ್ಕೊಳ್ಳಿ. ಮತ್ತು ಆ ಕಾಂತಿಯ ಜಲಪಾತ ಜೊತೆ ಒಂದಾಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಜಲಪಾತದಿಂದ ಹರಿತಾ ಇರೋ ಶಕ್ತಿ ನಿಮ್ಮ ಎಲ್ಲ ಮನೋಮಯ ಶರೀರ, ನಿಮ್ಮ ಎಲ್ಲ 7 ಬಾಡೀಸನ್ನು ತುಂಬಿಕೊಂಡಿದೆ. ಮನೋಮಯದ ಶರೀರದಲ್ಲಿರೋ ಪ್ರತಿ ಪೊರ, ಪ್ರತಿ ಕಣಗಳು, ಹಾಗೆ ಭೌತಿಕ ಶರೀರದಲ್ಲಿರೋ
ಎಲುಬುಗಳು, ರಕ್ತನಾಳಗಳು, ಹೀಗೆ ಎಲ್ಲವೂ ಕೂಡ ಆ ದಿವ್ಯತ್ವದ ಕಾಂತಿಯಿಂದ ತುಂಬಿ ಹೋಗಿದೆ ಅಂತ ನೋಡಿ. ಇದೇ ಅದ್ಭುತವಾದ ಸ್ಥಿತಿಯಲ್ಲಿ ಧ್ಯಾನವನ್ನು ಕಂಟಿನ್ಯೂ ಮಾಡೋಣ. ಯಾರೂ ಕಣ್ಣನ್ನು ತೆಗಿಬೇಡಿ. ಎಸ್, ಇವಾಗ ಈ ಧ್ಯಾನದಲ್ಲಿ ಒಂದಾದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೆ ನಾವು ಕೃತಜ್ಞತೆಗಳನ್ನು ತಿಳಿಸೋಣ. ಹಾಗೆ ಅಂದ್ಕೊಳ್ಳಿ, ಯಾವುದೇ ಪ್ರಾಸೆಸ್ ಇನ್ಕಂಪ್ಲೀಟ್ ಆಗಿದ್ರು ಅಥವಾ ಸಂಪೂರ್ಣವಾಗಿ ಆಗದೇ ಇದ್ದರೂ ಕೂಡ ನಿದ್ರೆಯಲ್ಲಿ ಅದೆಲ್ಲ ಆಗೋಗಲಿ ಅಂತ ಅಂದ್ಕೊಳ್ಳಿ. ನಿಮ್ಮ ಪೂರ್ಣಾತ್ಮಜ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಬೇಕು ಅಂದ್ಕೊಳ್ಳಿ. ಪತ್ರಿಜಿಗೆ, ಹನುಮಾನ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಯಾರೂ ಕಣ್ಣನ್ನು ತೆಗಿಬೇಡಿ. ಈ ಆತ್ಮ ಜನ್ಮ ತಗೊತಾ ಇದ್ದಾಗಿಂದ ಎಷ್ಟು ಜನ ನಿಮಗೆ ಮಾರ್ಗದರ್ಶಕರು, ಗುರುಗಳು ನಿಮಗೆ ಸಹಾಯ ಮಾಡ್ತಾ ಇರ್ತಾರಲ್ವ, ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ. ನಿಮಗೆ ಜನ್ಮ ನೀಡಿದ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ತಿಳಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಲೈಫಲ್ಲಿರೋ ಪ್ರತಿಯೊಬ್ಬರಿಗೂ ಸಹ ರಿಲ್ಯಾಕ್ಸ್ ಅಂತ ಹೇಳಿ, ಥ್ಯಾಂಕ್ಸ್ ಅಂತ ಹೇಳಿ. ನಿಮ್ಮ ಈ ಅದ್ಭುತವಾದ ಜೀವನಕ್ಕೆ ನೀವು ಥ್ಯಾಂಕ್ಸ್ ಅಂತ ಹೇಳಿ.
ಯೂನಿವರ್ಸ್ ಎಷ್ಟು ಅದ್ಭುತವಾದ ಜೀವನ ಕೊಟ್ಟಿದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಹಾಗೆ ನಿಮ್ಮ ಬಾಡಿ ನಿಮಗೆ ಎಷ್ಟು ಅದ್ಭುತವಾಗಿ ಸಹಕರಿಸ್ತಾ ಇದೆ ಅಲ್ವಾ, ನಿಮ್ಮ ಬಾಡಿಗೂ ಸಹ ಥ್ಯಾಂಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ, ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. ಲಾಸ್ಟ್ 30 seconds. Last 10 seconds. 10, 9, 8, 7, 6, 5, 4, 3, 2, 1. ನಿಧಾನವಾಗಿ ನಿಮ್ಮ ಎರಡೂ ಕೈಗಳು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ಧ್ಯಾನವನ್ನು ಕಂಟಿನ್ಯೂ ಮಾಡಬೇಕಂದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ, ಇಲ್ಲಾಂದರೆ